ರೈತ ಬಾಂಧವರಿಗೆ ನಮಸ್ಕಾರ. ಮಂಡ್ಯದಲ್ಲಿರುವ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮಂಡ್ಯದ ಮುಸ್ಕಿನ್ ಜೋಳ ವಿಭಾಗ ಮತ್ತು ಮೇವು ಬೆಳೆ ವಿಭಾಗ ಈ ಎರಡು ವಿಭಾಗಗಳಲ್ಲಿ ಬಂದಿರುವ ಹಲವಾರು ತಳಿಗಳು ಮತ್ತು ತಾಂತ್ರಿಕತೆಗಳ ಬಗ್ಗೆ ಇವತ್ತು ಮಾಹಿತಿ ಕೊಡ್ತೇನೆ. ಮೊದಲಿಗೆ ಮೇವು ಬೆಳೆ ವಿಭಾಗದಲ್ಲಿ ನಾವು ಅಭಿವೃದ್ಧಿಪಡಿಸಿ ಈ ಕೃಷಿ ಮೇಳದ ಅಂಗವಾಗಿ ಡಿಸೆಂಬರ್ 5ರಿಂದ 7ನೇ ತಾರೀಕು ನಡೆಯುವಂಥ ಕೃಷಿ ಮೇಳದ ಪ್ರಯುಕ್ತ ಇಲ್ಲಿ ಒಟ್ಟು 70 ಜಾತಿಯ ವಿವಿಧ ತಳಿಗಳನ್ನು ವಿವಿಧ ಬೆಳೆಗಳಲ್ಲಿ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಏಕದಳ ತಳಿಗಳು, ದ್ವಿದಳ ತಳಿಗಳು, ಅದೇ ರೀತಿ ಬಹುವಾರ್ಷಿಕ ತಳಿಗಳು, ಬಹು ಕಟಾವು ತಳಿಗಳು ಮತ್ತು ವಿವಿಧ ಬೆಳೆ ಪದ್ಧತಿಗಳು. ಈ ಅಂಗಗಳಲ್ಲಿ ಹಲವಾರು ತಾಂತ್ರಿಕತೆಗಳನ್ನು ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಮೊದಲನೇದಾಗಿ ಈಗ ಮುಸ್ಕಿನ ಜೋಳದಲ್ಲಿ ನಾವು ಈ ವರ್ಷ ಬಿಡುಗಡೆಗೊಂಡ ಒಂದು MAH 15-84 ಇದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಗೊಂಡ ಅಧಿಕ ಇಳುವರಿ ಕೊಡುವ ತ್ರಿಉಪಯೋಗಿ ಅಂದರೆ ಸೈಲೇಜ್ಗಾಗಿ, ಹಸಿರು ಮೇವಿಗಾಗಿ ಹಾಗೂ ಕಾಳಿಗಾಗಿಯೂ ಕೂಡ ಈ ಒಂದು ತಳಿಯನ್ನು ಉಪಯೋಗಿಸಬಹುದು. ಎತ್ತರವಾಗಿ ಬೆಳೆಯುವಂಥ ಈ ಒಂದು ತಳಿಗುದ್ದ ಸದೃಢವಾಗಿ ಕಾಂಡ ಹಾಗೂ ಗಟ್ಟಿಯಾಗಿದ್ದಂಥ ಟಾಪ್ ರೂಟ್ಸ್ಗಳಿಂದ ಇದು ಯಾವುದೇ ಬೀಳುವಂಥ ಅವಕಾಶ ಇರೋದಿಲ್ಲ. ಎತ್ತರವಾಗಿ ಬೆಳೆದ್ರು ಬೀಳುವಂಥ ಅವಕಾಶ ಇರೋದಿಲ್ಲ. ಈಗಾಗಲೇ ಹಿಂದೆ ಹಲವಾರು ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದ ಆಫ್ರಿಕಾನ್ ತಳಿಗೆ ಹೋಲಿಸಿದರೆ ಇದರ ಇಳುವರಿಯಲ್ಲಿ ಹೆಚ್ಚಿನ ಇಳುವರಿಯನ್ನು ಕಾಣುತ್ತೇವೆ. ಹಾಗೂ ಮತ್ತು ಇದು ರಸಭರಿತವಾಗಿದ್ದು ಹೆಚ್ಚು ಹಾಲಿನ ಇಳುವರಿಯನ್ನು ಕೊಡುವಂಥ ಒಂದು ಅವಕಾಶ ಈ ಒಂದು ಹೈಬ್ರಿಡ್ ಮುಸ್ಕಿನ್ ಜೋಳ ಮೇವಿಗಾಗಿ ಉಪಯೋಗಿಸಿದಾಗ ಕಂಡು ಬಂದಿದೆ. ಈಗ ಇದರ ಇನ್ನೊಂದು ವಿಶೇಷಗಳಂದ್ರೆ ಇದಕ್ಕೆ ತುಕ್ಕು ರೋಗ ಮತ್ತೆ ಎಲೆಂಗಮಾರಿಗಳಿಗೆ ಸಹಿಷ್ಣುತೆ ಹೊಂದಿದೆ. ಹಾಗೂ ಹೆಚ್ಚು ಈ ರಸಭರಿತವಾಗಿರೋದ್ರಿಂದ ಸೈಲೇಜ್ ಮಾಡೋದು ಕೂಡ ಇದನ್ನ ನಾವು ಬಳಸಬಹುದು. ಇದಲ್ಲದೆ ಈಗ ಬಿಡುಗಡೆಗೆ ಸಿದ್ಧಗೊಂಡಿರುವ ಈ ವರ್ಷ ಬಿಡುಗಡೆಗೆ ಸಿದ್ಧಗೊಂಡಿರುವ MAH 20-45 ಈ ಒಂದು ಹೈಬ್ರಿಡ್ ಕೂಡ ಒಂದು ದ್ವಿಉಪಯೋಗಿ ಅಂತ ಹೇಳ್ಬೋದು. ಯಾಕೆಂದ್ರೆ ಇದು ಕಾಳಿಗಾಗಿಯೂ ಬೆಳೆಯಬಹುದು ಮತ್ತೆ ಹಸಿರು ಮೇವಿಗಾಗಿ ಬೆಳೆಯಬಹುದು. ಹಸಿರು ಮೇವಿನ ಇಳುವರಿಯೂ ಕೂಡ ಉತ್ಕೃಷ್ಟವಾದ ಇಳುವರಿಯನ್ನು ನಾವು ಪಡೆಯಬಹುದು. ಇನ್ನೊಂದು ವಿಶೇಷ ಅಂದ್ರೆ ಇದು ಎಲೆ ಅಗಲವಾಗಿದ್ದು ಕಾಂಡ ದಪ್ಪವಾಗಿದ್ದು ಹೆಚ್ಚು ಎಲೆಭರಿತವಾಗಿರೋದ್ರಿಂದ ಇದು ರಸ ಮೇವಾಗಿ ಚೆನ್ನಾಗಿ ಕೂಡಿರುತ್ತದೆ. ಮತ್ತೆ ಹಸಿರು ಮೇವಾಗಿ ಉಪಯೋಗಿಸಿದಾಗ ಕೂಡ ಚೆನ್ನಾಗಿರ್ತದೆ. ಇದು ಕಾಂಡ ಬಲಿತಾಗ, ತೆನೆ ಬಲಿತಾಗ ಕಾಂಡ ಮತ್ತೆ ಎಲೆಗಳು ಹಸಿರಾಗಿರೋದ್ರಿಂದ ಇದನ್ನ ಕಾಳಿಗಾಗಿ ಕಟಾವು ಮಾಡಿದಾಗಲೂ ಕೂಡ 6-8 ಟನ್ ಹಸಿರು ಮೇವಿನ ಇಳುವರಿಯನ್ನು ನಾವು 105 ಅಥವಾ 105 ದಿನಗಳಲ್ಲಿ ನಾವು ಇದು ಪಡೆಯಬಹುದು. ಇದಲ್ಲದೆ ಇದೇ ರೀತಿಯಲ್ಲಿ ಜೋಳದಲ್ಲಿ ಹಲವಾರು ತಳಿಗಳನ್ನು ನಾವು ಇಲ್ಲಿ ಅಭಿವೃದ್ಧಿಪಡಿಸಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಅದ್ರ ಮುಖ್ಯವಾಗಿ ಬಹು ಕಟಾವು ಜೋಳ ಏನಿದೆ COFS 29, COFS 30 ಅಂತ ಆ ಒಂದು ತಳಿಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದಲ್ಲದೆ ನಮ್ಮ ಚಾಮರಾಜನಗರ ಕೇಂದ್ರದಿಂದ ಬಿಡುಗಡೆ ಮಾಡಿದ ಮೇವಿಗಾಗಿ ಬಿಡುಗಡೆ ಮಾಡಿದ ಜೋಳದಲ್ಲಿ CNFS 1 ಇದು ಕೂಡ ಒಂದು ಉತ್ಕೃಷ್ಟವಾದ ತಳಿಯಾಗಿದ್ದು ಮೇವಿಗಾಗಿ ಸೂಕ್ತವಾಗಿರುವಂತ ಇತ್ತೀಚೆಗೆ ಕಳೆದ ವರ್ಷ ಬಿಡುಗಡೆ ಮಾಡಿದಂತ ಒಂದು ತಳಿಯಾಗಿರುತ್ತದೆ. ಇದಲ್ಲದೆ ಇನ್ನು ಏಕದಳ ಗುಂಪಿನಲ್ಲಿ ಬರುವಂತ ಸಜ್ಜೆನಲ್ಲಿ ಕೂಡ ನಾವು ಇಲ್ಲಿ 2 ತಳಿಗಳನ್ನ ಬೇಫ್ ಬಾಜ್ರಾ 1, ಬೇಫಾರ್ಜ್ 6 ಮತ್ತೆ ಬೇಫಾರ್ಜ್ 10 ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದಲ್ಲದೆ ಚಳಿಗಾಲಕ್ಕೆ ಸೂಕ್ತವಾದ ಏಕದಳ ಬೆಳೆ ಗುಂಪಿನಲ್ಲಿ ಬರುವಂತ ತೋಕಿ ಗೋಧಿ, ಮೇವಿನ ತೋಕೆ ಗೋಧಿನಲ್ಲಿ ಕೂಡ 611-1 ಅಂತ ಕಳೆದ 4 ವರ್ಷಗಳ ಹಿಂದೆ ಬಿಡುಗಡೆ ಮಾಡಿದಂತಹ ತಳಿಯನ್ನು ಕೂಡ ನಾವು ಇದರಲ್ಲಿ ಪ್ರದರ್ಶನಕ್ಕೆ ಬಿಟ್ಟಿದ್ದೇವೆ. ಈ ಎಲ್ಲ ಬೆಳೆಗಳು ಏಕದಳ ಗುಂಪಿಗೆ ಸೇರಿದ್ರೆ ಇನ್ನು ಇದರ ಜೊತೆಯಲ್ಲಿ ಈ ವರ್ಷ ವಿಶೇಷವಾಗಿ ನಾವು ಮೇಜ್ ಮತ್ತೆ ಟಿಯೋಸಿಂಟೆ ಕ್ರಾಸ್ ಮಾಡಿ ಒಂದೇ ಮುಸ್ಕಿನ್ ಜೋಳದಲ್ಲಿ ಬಹು ತೆನೆಗಳ ಜೋಳ ಬರುವಂತ ಅಥವಾ ಟಿಲ್ಲರ್ ಅಥವಾ ಕೀಲುಗಳು ಬರುವಂತ ಅಥವಾ ರಂಬೆಗಳು ಬರುವಂತ ಒಂದು ಗುಣವನ್ನು ನಾವು ಇವತ್ತು ಈ ಒಂದು ಪ್ರದರ್ಶನಕ್ಕೆ ಇಟ್ಟು ಇದರ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚು ಇಳುವರಿಯ ಜೊತೆಗೆ ಹೆಚ್ಚು ಕಚ್ಚಾ ಸಸಾರಜನಕ ಹಾಗೂ ಬಹು ಕಟಾವು ರೀತಿಯಲ್ಲಿ ಜೋಳದಲ್ಲಿಯೂ ಕೂಡ ನಾವು ಬಹು ಕಟಾವು, ಮುಸ್ಕಿನ್ ಜೋಳದಲ್ಲಿ ಕೂಡ ಬಹು ಕಟಾವನ್ನ ಗುಣಗಳನ್ನ ತರುವಂತ ವ್ಯವಸ್ಥೆಯನ್ನ ನಾವು ಈ ಒಂದು ತಳಿ ಅಭಿವೃದ್ಧಿ ಮುಖಾಂತರ ಮಾಡುತ್ತಿದ್ದೇವೆ. ಇದಲ್ಲದೆ ಈ ಒಂದು ಬೆಳೆಗಳಲ್ಲಿ ಹೆಚ್ಚಿನದಾಗಿ ನಾವು ಪ್ರಾಮುಖ್ಯತೆ ಕೊಟ್ಟಿರುವಂತ ದ್ವಿದಳ ಗುಂಪಿನ ಬೆಳೆಗಳಲ್ಲಿ ನಾವು ಇವತ್ತು ಹಲವಾರು ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ಮೇವಿನ ಅಲಸಂದೆಯಲ್ಲಿ 3 ತಳಿಗಳು, ಅದೇ ರೀತಿ ಮೇವಿನ ಅವರೆಯಲ್ಲಿ 2 ತಳಿಗಳು ಹಾಗೂ ಮತ್ತೆ ವೆಲ್ವೆಟ್ ಬೀನ್ ಕೂಡ ನಾವು ಸ್ಥಳೀಯ ತಳಿಯನ್ನ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಮೇವಿನ ಅಲಸಂದೆಯಲ್ಲಿ ಇತ್ತೀಚೆಗೆ ಈಗ ಬಿಡುಗಡೆಗೆ ಅಂತ ಸಿದ್ಧಗೊಂಡಿರುವ MFC 18-10 ನಾವು ಇವತ್ತು ಈ ಒಂದು ಇದರಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದು ಹೆಚ್ಚು ಎಲೆಭರಿತವಾಗಿದ್ದು ಕಚ್ಚಾ ಸಸಾರಜನಕ ಒಂದು 18-20% ಕಚ್ಚಾ ಸಸಾರಜನಕ ಇದ್ದು ಇದನ್ನು ನಾವು ಇವತ್ತು ಬಿಡುಗಡೆಗೆ ನಾವು ಸಿದ್ಧಗೊಳಿಸಿದ್ದೇವೆ. ಇದರ ಜೊತೆಗೆ ಈಗಾಗಲೇ ಬಿಡುಗಡೆಗೊಂಡ MFC 09-3 ಅಥವಾ MFC 09-1 ಕೂಡ ಅವುಗಳನ್ನು ಕೂಡ ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದಲ್ಲದೆ ದ್ವಿದಳ ಗುಂಪಿನಲ್ಲಿ ಚಳಿಗಾಲದಲ್ಲಿ ಬೆಳೆಯುವಂತಹ ಕುದುರೆ ಮಸಾಲೆಯನ್ನಲ್ಲೂ ಕೂಡ ನಾವು ಈ ಒಂದು ಸ್ಥಳೀಯ ತಳಿಯನ್ನು ನಾವು ಪ್ರದರ್ಶನಕ್ಕಿಟ್ಟು ಅವುಗಳನ್ನು ನಾವು ಇಲ್ಲಿ ರೈತರಿಗೆ ತೋರಿಸುವುದಕ್ಕಾಗಿ ಅನುಕೂಲಕ್ಕಾಗಿ ಬೆಳೆಸಿದ್ದೇವೆ.
ಇದೆಲ್ಲದ ಮುಖ್ಯವಾಗಿ ಬರುವಂತ ಬಹುವಾರ್ಷಿಕ ಬೆಳೆಗಳಾದ NH10ಗಳಲ್ಲಿ ಅಂದ್ರೆ ಬಾಜರಾ ನೇಪಿಯರ್ ಸಂಕರಣಗಳಲ್ಲಿ ಸುಮಾರು 15 ತಳಿಗಳನ್ನು ನಾವು ಇಲ್ಲಿ ಪ್ರದರ್ಶನ ತಾಕಿನಲ್ಲಿ ಇಟ್ಟಿದ್ದೇವೆ. ಇದರ ಜೊತೆಗೆ ಗಿನ್ನಿ ಹುಲ್ಲಿನಲ್ಲಿ ಸುಮಾರು 6 ತಳಿಗಳು, ಅದರಲ್ಲಿ ಇತ್ತೀಚೆಗೆ ಅಭಿವೃದ್ಧಿಪಡಿಸಿ ಬಿಡುಗಡೆಗೊಂಡಂತಹ DGG1, BG2 ಈ ತಳಿಗಳು ಕೂಡ ಅದರಲ್ಲಿ ಇದಾವೆ. ಅದರಲ್ಲದೆ ನಮ್ಮ ಕೇಂದ್ರದಿಂದ ಅಭಿವೃದ್ಧಿಪಡಿಸಿದ ಹೂವು ಆಗದೆ ಇರುವಂತಹ ಗುಣವನ್ನು ಹೊಂದಿರುವಂತ, ಯಾಕೆಂದ್ರೆ ಗಿನ್ನಿನಲ್ಲಿ ಹೂವು ಹೆಚ್ಚಾದಷ್ಟು ಅದು ಋಣಾತ್ಮಕ ಗುಣವಾಗುತ್ತದೆ. ಹಾಗಾಗಿ ನಾವು ಧನಾತ್ಮಕವಾಗಿ ಅದನ್ನು ಹೂವು ಬಾರದ ಹಾಗೆ ಬೆಳೆಸಿರುವಂತ ಒಂದು ತಳಿ, ಅಭಿವೃದ್ಧಿಪಡಿಸುವಂತ ತಳಿಯನ್ನು ಕೂಡ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಇದಲ್ಲದೆ ಇನ್ನು ಸಿಗ್ನಲ್ ಗ್ರಾಸ್ಗಳಲ್ಲಿ 3 ತಳಿಗಳು, ಅದೇ ಅಂಜನ್ ಗ್ರಾಸ್ನಲ್ಲಿ 2 ತಳಿಗಳು, ಹಾಗೆ ಮತ್ತೆ ಗ್ರೇಜಿಂಗ್ ನೇಪಿಯರ್ ನಲ್ಲಿ ಕೂಡ ಒಂದು ನಾವು ಇಲ್ಲಿ ಪ್ರದರ್ಶನಕ್ಕೆ, ಅದೇ ರೀತಿ ರೆಡ್ ನೇಪಿಯರ್ ಕೂಡ ಇದರಲ್ಲಿ ಪ್ರದರ್ಶನಕ್ಕೆ, ಸೂಪರ್ ನೇಪಿಯರ್, ಮತ್ತೆ ಹೀಗೆ ಹಲವಾರು ಒಟ್ಟು 18ರಿಂದ 20 ತಳಿಗಳು ನಾವು ನೇಪಿಯರ್ ಹುಲ್ಲಿನಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಇವುಗಳಲ್ಲದೆ ನಾವು ಹೆಚ್ಚಿನ ಮಳೆಯನ್ನು ಅಥವಾ ಕರಲು ಭೂಮಿನಲ್ಲಿ ಬೆಳೆಯುವಂತ ಹುಲ್ಲನ್ನು ಕೂಡ ನಾವು ಈಗ ಇಲ್ಲಿ ಪ್ರದರ್ಶನ, ಶುಂಠಿ ಹುಲ್ಲು ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ನಾವು ಇಟ್ಟಿದ್ದೇವೆ. ಅದಲ್ಲದೆ ಮಳೆಯಾಶ್ರಿತದಲ್ಲಿ ಬೆಳೆಯುವಂತ ಕ್ಯಾಕ್ಟಸ್, ಮುಳ್ಳಿಲ್ಲದ ಕ್ಯಾಕ್ಟಸ್, ಮತ್ತೆ ವಿವಿಧ ಬೆಳೆ ಪದ್ಧತಿಗಳಲ್ಲಿ ಏಕದಳ ಮತ್ತು ದ್ವಿದಳ ಮೇವುಗಳನ್ನ ಸಮತೋಲನ ಬೆಳವಣಿಗೆಗಾಗಿ ವಿವಿಧ ಬೆಳೆ ಪದ್ಧತಿಗಳನ್ನ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಮುಖ್ಯವಾಗಿ ನೇಪಿಯರ್ ಹುಲ್ಲಿನ ಜೊತೆ ಬಹುಕಟಾವು ಇರುವಂತ ಎಡ್ಲೂಸನ್ ಅಥವಾ ಬೇಲಿ ಮೆಂತ್ಯ, ಅದೇ ರೀತಿ ಅಕ್ಸೆ ಬೆಳೆಯುವುದು, ಅಕ್ಸೆ ಮತ್ತೆ ನೇಪಿಯರ್ ಹುಲ್ಲಿನ ಪದ್ಧತಿಗಳು, ಅದೇ ರೀತಿ ಹೆಬ್ಬೇವು, ಮತ್ತೆ ಇನ್ನೂ ಹಲವಾರು ಮರಗಿಡಗಳನ್ನು, ಹೆಬ್ಬೇವು, ಗ್ಲಿರಿಸೀಡಿಯಾ ಮತ್ತೆ ಇಪ್ಪನೇರಳೆ, ಹಾಗಾಗಿ ಈ ರೀತಿ ಹಲವಾರು ದ್ವಿದಳ ಗುಂಪಿಗೆ ಸೇರುವ ಬೆಳೆಗಳನ್ನು ನಾವು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದೇವೆ. ಒಟ್ಟು ಈ ಭಾಗದಲ್ಲಿ ಈ ಒಂದು 2 ಎಕರೆ ಪ್ರದೇಶದಲ್ಲಿ ಸುಮಾರು 70 ಜಾತಿಯ ವಿವಿಧ ತಳಿಗಳನ್ನು ಪ್ರದರ್ಶನಕ್ಕೆ ಇಟ್ಟು, ಇದನ್ನ ರೈತರು ಬಂದು ಇದನ್ನ ಕೃಷಿ ಮೇಳದ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಇದನ್ನು ಬಂದು ವಿಸಿಟ್ ಮಾಡಿ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತೇನೆ. ಇದರ ಜೊತೆಗೆ ಹಲವಾರು ಮೇವು ಸಂಸ್ಕರಣೆ ವಿಧಾನಗಳಲ್ಲಿ ಸೈಲೇಜ್ ಮಾಡುವುದು, ಒಣಮೇವು ಸಂಸ್ಕರಣೆ ಹಾಗೂ ಅಜೋಲಾ ಬಳಕೆ, ಇನ್ನು ಮುಂತಾದ ತಂತ್ರಜ್ಞಾನಗಳು ಮತ್ತೆ ಫೀಡ್ಸ್ ತಯಾರಿಕೆ, ಈ ಎಲ್ಲ ವಿಧಾನಗಳನ್ನು ವಿವಿಧ ರಾಸುಗಳಿಗೆ, ಜಾನುವಾರುಗಳಿಗೆ ಸೂಕ್ತವಾದ ಮೇವುಗಳನ್ನು ಕೂಡ ನಾವು ಇಲ್ಲಿ ಪ್ರದರ್ಶನ ಮಾಡಿ ಆ ಒಂದು ಪ್ರಾತ್ಯಕ್ಷಿಕೆ ಮುಖಾಂತರ ತೋರಿಸುತ್ತಿದ್ದೇವೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಭಾಗಕ್ಕೆ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕೆಂದು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ.